ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆರಿ ಗುಡ್ ಮಾರ್ನಿಂಗ್. ಎಸ್, ಕ್ವಿಕ್ಲಿ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಗೌಡ ಯೂಟ್ಯೂಬ್ ಚಾನಲ್. ಸೊ ಎಸ್, ನಾನಿವತ್ತು ನನ್ನ ಫ್ರೆಂಡ್ ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ನಾನು ಯಾವ ಥರ ರೆಡಿ ಆಗ್ತೀನಿ ಅಂತ ಜಸ್ಟ್ ಗೆಟ್ ರೆಡಿ ವಿತ್ ಮೀ ಲುಕ್ ಮಾಡ್ತಾ ಇದ್ದೀನಿ. ಸೊ ಎಸ್, ವಿಲ್ ಸ್ಟಾರ್ಟ್. ದಿಸ್ ಇಸ್ ಮೈ ಔಟ್ಫಿಟ್. ನಾನು ಕಂಪ್ಲೀಟಾಗಿ ನಾನು ಆಮೇಲೆ ತೋರಿಸ್ತೀನಿ ಇದು ಯಾವ ಥರ ಇದೆ ಅಂತ ಹೇಳಿ. ಫಿಕ್ಸ್ ಮಾಡೋಣ. ಓಕೆ, ಸೊ ಫಸ್ಟು ನಾನು ಯೂಸ್ ಮಾಡ್ತಿರೋದು ಸ್ಕಿನ್ ಟೋನರ್ ಹರ್ಬಲ್ದು. ಇದು ಆ್ಯಕ್ಚುಲಿ ಕಂಪ್ಲೀಟಾಗಿ ಇದು ಮಾಡ್ಕೊಳಕ್ಕಾಗಲ್ಲ, ಹಾಳಾಗಿದೆ. ಅದಕ್ಕೆ ನಾನು ಈ ಥರ ತೊಗೊಂಡು ನಾನು ಹಚ್ಕೊತಾ ಇದ್ದೀನಿ. ಟೋನರು ಸ್ವಲ್ಪ ಡ್ರೈ ಇದ್ದರೆ ಸ್ಕಿನ್ನು, ಅದನ್ನು ನಾವು ನೆಕ್ಸ್ಟ್ ಮಾಡೋ ಮೇಕಪ್ಪು ಸ್ವಲ್ಪ ಚೆನ್ನಾಗಿ ಅಪ್ಲೈ ಆಗೋದಕ್ಕೆ ಈಸಿ ಮಾಡಿಸುತ್ತೆ. ಸೊ ಟೋನರ್ ಇಸ್ ಇಂಪಾರ್ಟೆಂಟ್, ಕೈಂಡ್ ಆಫ್ ಗ್ಲೋನು ಕೂಡ ಕೊಡುತ್ತೆ. ಸೊ ನನ್ನ ನೆಕ್ಸ್ಟ್ ಪ್ರಾಡಕ್ಟು ಸೆಟಾಫಿಲ್ ಮಾಯ್ಶ್ಚರೈಸರ್. ಒನ್ ಆಫ್ ದ ಬೆಸ್ಟ್ ಮಾಯ್ಶ್ಚರೈಸರ್ ಫಾರ್ ಹೈಡ್ರೇಟೆಡ್ ಆಗಿರೋದಕ್ಕೆ, ಡ್ರೈ ಮತ್ತು ನಾರ್ಮಲ್ ಸ್ಕಿನ್ಗೆ ಇದು ತುಂಬಾ ಚೆನ್ನಾಗಿರೋಂಥ ಮಾಯ್ಶ್ಚರೈಸರು. ಸೊ ಇದು ಎಲ್ಲ ಹುಡುಗಿರಿಗೂ ಸಜೆಸ್ಟ್ ಮಾಡ್ತೀನಿ ಈ ಮಾಯ್ಶ್ಚರೈಸರ್ನ ಇಟ್ಕೊಳ್ಳೋದಕ್ಕೆ. ದಿಸ್ ರಿಯಲಿ ಗುಡ್. ಸ್ವಲ್ಪ ಕಾಸ್ಟ್ಲಿ ಬಟ್ ವರ್ತ್ ಟು ಹ್ಯಾವ್ ಇಟ್. ಸೊ ಚೆನ್ನಾಗಿ ಮಾಯ್ಶ್ಚರೈಸರ್ ಹಚ್ಚಿದ ಮೇಲೆ ನೆಕ್ಸ್ಟು ನಾನು ಸನ್ಸ್ಕ್ರೀನ್ ಹಚ್ತೀನಿ. ಸನ್ಸ್ಕ್ರೀನ್ ಆ್ಯಕ್ಚುಲಿ ನಂದು ಖಾಲಿ ಆಗಿದೆ, ಸೊ ಇನ್ನೊಂದು ಆರ್ಡ್ರ್ ಮಾಡ್ಕೊಳಕ್ಕಾಗಿಲ್ಲ. ಸೊ ಮನೇಲಿ ಸದ್ಯಕ್ಕೆ ಜುಡಿಯೋ ಸ್ಟಾಪಿಂದ ತಂದಿದ್ದು ಇದು ಸನ್ಸ್ಲೇ ಅಂತ ಜುಡಿಯೋ ಸ್ಟಾಪಿಂದ ತಂದಿದ್ದು ಈ ಮಾಯ್ಶ್ಚರೈಸರ್ ಇದೆ. ನಾನು ಸದ್ಯಕ್ಕೆ ಇದನ್ನೇ ಅಪ್ಲೈ ಮಾಡ್ತೀನಿ. ನಾನು ಅಪ್ಲೈ ಮಾಡೋದು ಸೆಟಾಫಿಲ್ ಸನ್ಸ್ಕ್ರೀನೇ. ಸೊ ಅದು ಖಾಲಿ ಆಗಿದೆ. ಸೊ ನೀವು ಹೊರಗಡೆ ಎಲ್ಲಾದರೂ ಹೋಗಬೇಕಾದ್ರೆ ಮಿಸ್ ಮಾಡಬೇಡಿ, ಸನ್ಸ್ಕ್ರೀನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆದಷ್ಟು ನೆಕ್ ಪೋರ್ಷನ್ ಕೂಡ ಕವರ್ ಮಾಡ್ಕೊಳ್ಳಿ. ಸೊ ನಾನಿಷ್ಟೇ, ಇದ್ರ ಮೇಲೆ ಇನ್ಯಾವುದೇ ಕ್ರೀಮ್ನೂ ಹಚ್ಚಲ್ಲ ನಾನು. ಐ ಥಿಂಕ್ ದಿಸ್ ಇಸ್ ಎನಫ್. ಇದ್ರ ಮೇಲೆ ನಾನು ಜಸ್ಟು ಕಾಂಪ್ಯಾಕ್ಟ್ ಹಾಕಿ ಕಂಪ್ಲೀಟ್ ಮಾಡ್ತೀನಿ ಲುಕ್ನ. ಬಿಕಾಸ್ ಪೂಜೆ ಆಗಿರೋದ್ರಿಂದ ತುಂಬ ಹೈ ಮೇಕಪ್ ಬೇಡ ಅಂತ. ಕಾಂಪ್ಯಾಕ್ಟ್ ಲೈಕ್ ಐ ಥಿಂಕ್ ಇಷ್ಟು ಸಾಕು. ಬಿಕಾಸ್ ನಾನು ಮತ್ತೆ ಟೂ ವೀಲರಲ್ಲಿ ಹೋಗ್ತಿರೋದ್ರಿಂದ ತುಂಬ ಡಸ್ಟ್ ಕೂರುತ್ತೆ ಮುಖದ ಮೇಲೆ. ಸೊ ಜಾಸ್ತಿ ಹಾಕಿದ್ರೆ ಪ್ರಾಬ್ಲಮ್ಮು ಮೇಕಪ್ಪು. ಸೊ ಟ್ರೆಡಿಷ್ನಲ್ ಅಟೈರ್ ಆಗಿರೋದ್ರಿಂದ ನಾನು ಜುಮ್ಕಾ ಹಾಕ್ತಾಯಿದ್ದೀನಿ. ಇಟ್ಸ್ ಅ ಪಿಕಾಕ್ ಸೆಟ್ ಇದು. ಇದ್ರದ್ದು ಸರನೂ ಇದೆ. ಸೊ ಅದನ್ನೇ ವೇರ್ ಮಾಡ್ತೀನಿ ಇದಕ್ಕೆ. ಸೊ ಇದೆ ಪೆಂಡೆಂಟ್ ಥರ. ಸೊ ಎಸ್, ಸಾಕು. ಹೇಗೆ ಕಾಣ್ತಾ ಇದ್ದೀನಿ. ಹೇರ್ ಫಿಕ್ಸ್ ಮಾಡ್ಕೊಂಡು ಬರ್ತೀನಿ ಜಸ್ಟ್ 2 ಮಿನಿಟ್ಸ್. ಬಿಕಾಸ್ ಹೇರ್ ಡ್ರೈಯರೆಲ್ಲ ಹಾಕಿ ಎಲ್ಲ ಇದು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬ್ಲೋ ಮಾಡಿದ್ದೀನಿ, ಬಟ್ ಸ್ಟಿಲ್ ಕೆಳಗಡೆ ಎಲ್ಲ ಸ್ವಲ್ಪ ನೀಟ್ ಥರ ಇದೆ. ಕಂಪ್ಲೀಟಾಗಿ ಫಿಕ್ಸ್ ಮಾಡಿಕೊಂಡು ಕಂಪ್ಲೀಟ್ ಲುಕ್ನ ನಾನು ನಿಮಗೆ ತೋರಿಸ್ತೀನಿ. ಕಂಪ್ಲೀಟ್ ರೆಡಿ ಆದಮೇಲೆ ಇದು ನನ್ನ ಲುಕ್, ಕಂಪ್ಲೀಟ್ ಲುಕ್ ಆಗಿರುತ್ತೆ. ಸೊ ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟ್ ಮಾಡಿ.
ಸೊ ಹೋಗ್ತಾ ದಾರಿಲಿ ಹಾಗೆ ನನ್ನ ಫ್ರೆಂಡ್ದು ಆ್ಯಕ್ಚುಲಿ ಅದು ಹೊಸ ಮನೆ ಗೃಹ ಪ್ರವೇಶಕ್ಕೆ ನಾವು ಹೋಗಿರಲಿಲ್ಲ. ಇದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಿದ್ರು, ಇದಕ್ಕೆ ಇನ್ವೈಟ್ ಮಾಡಿದರು. ಸೊ ನಾವು ಹಾಗೆ ಹೊಸ ಮನೆಗೂ ಸೇರಿಸಿ ಏನಾದ್ರು ಒಂದು ಗಿಫ್ಟ್ ಕೊಡೋಣ ಅಂತ ನಾವು ಇಲ್ಲಿ ಗಿಫ್ಟ್ನ ಸೆಲೆಕ್ಟ್ ಮಾಡೋಕ್ಕೆ ಬಂದ್ವಿ. ಆನ್ ದ ವೇ ನೋಡ್ತಾ ಇದ್ದೀವಿ, ತುಂಬ ಒಳ್ಳೊಳ್ಳೆ ಫ್ರೇಮ್ಸ್ ಇತ್ತು ಆ್ಯಕ್ಚುಲಿ ಇಲ್ಲಿ. ನಾವು ಯಾವ ಗಿಫ್ಟ್ನ ಸೆಲೆಕ್ಟ್ ಮಾಡ್ತೀವಿ ನೀವೇ ನೋಡಿ ಇವಾಗ. ಇದು ಹೇಳಿದೆ ಬೋನ ಇನ್ನೊಂದೆರಡು ನೋಡೋಕ್ಕೆ ಹೋಗಿ. ಇಲ್ಲಿ ನೋಡಿ, ಇದು ರಾಘವೇಂದ್ರ ಸ್ವಾಮಿದು ಮೇಲ್ಗಡೆ ಇದೆಯಲ್ಲ ಅಲ್ಲಿ. ಸರ್ ಇದೆಲ್ಲ ಸಿಲ್ವರ್ ಫ್ರೇಮಾ ಇದು? ಯಾವುದು? ಹಾಂ, ಇದು ಫೋಟೋ ಇದ್ರ ಥರ ಹಾಕ್ಬೋದು. ನಾನು ನನ್ನ ಮನೆ ವಾಲ್ಗೆ ಹಾಕಿದ್ದೀನಿ, ಚೆನ್ನಾಗಿದೆ ಇದು. ಅದೆಲ್ಲ ಹೇಳಾಯ್ತು. ನಾನು ಲಾಗ್ ಮಾಡ್ತಾ ಇದ್ದೀನಿ. ಲಾಗ್ ಹಾಯ್ ಹೇಳಿ. ಥ್ಯಾಂಕ್ ಯು ಸರ್. ಸೊ ಫೈನಲಿ ಗಿಫ್ಟೆಲ್ಲ ಪ್ಯಾಕ್ ಮಾಡಿಸಿ ಮತ್ತೆ ಹೊರಡ್ತಾ ಇದ್ದೀವಿ ನಾವು. ಅವ್ರ ಮನೆ ಹತ್ರ ರೀಚ್ ಆದ್ವಿ. ಸೊ ಎಲ್ಲಿ ಹೇಗೆ ಅಂತ ಗೊತ್ತಾಗ್ತಿಲ್ಲ ಹೋಗೋದಕ್ಕೆ, ಎಲ್ಲ ಕಡೆ ಹೋಗಿ ಸಾಕಾಯಿತು. ಅದಕ್ಕೆ ಇಳಿದ್ಬಿಟ್ಟು ಹುಡುಕ್ತಿದ್ವಿ ದಾರಿನ. ಮನೆ ಹುಡುಕುವ ಕಾರ್ಯಕ್ರಮ. ಲೊಕೇಶನ್ನಲ್ಲೇ ಸುತ್ತಿ 3 ಸಲ ಇಳಿದು ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಫೈನಲಿ ಮನೆ ಸಿಕ್ತು, ರೀಚ್ ಆದ್ವಿ. ಪೂಜೆ ಎಲ್ಲ ಆಲ್ಮೋಸ್ಟ್ ಆಗಿತ್ತು ಎಲ್ಲನೂ. ಸೊ ಇದು ಪೂಜೆ ಹೇಗಾಗಿತ್ತು ಅಂತ ಇಟ್ಸ್ ಗ್ಲಿಮ್ಸ್. ಎಲ್ಲ ಮುಗ್ದಿತ್ತು. ಹೋಗಿ ನಾವು ಜಸ್ಟ್ ಪೂಜೆ ಮಾಡಿ ಪ್ರಸಾದ ತೊಗೊಂಡು ಅವ್ರ ಮನೆ, ದೇವ್ರ ಮನೆ ಈ ಥರ ಅಲಂಕಾರ ಮಾಡಿದರು. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ಗಿಫ್ಟನ್ನು ಅವ್ರಿಗೆ ಕೊಟ್ವಿ. ರಿಯಾಕ್ಷನ್ ನೋಡಿ ಕ್ಯಾಪ್ಚರ್ ಮಾಡ್ತೀನಿ ನಾನು. ಓಪನ್ ಮಾಡಿ ಚೈತನ್ಯ. ವಿಡಿಯೋ ಮಾಡ್ತಾ ಇರೋದು, ಫೋಟೋ ಇಲ್ಲ. ಒಳ್ಳೆ ಮನುಷ್ಯ ಏನೋ ಅಂತಾರೆ, ಸಿಗಲ್ಲ ಒಳ್ಳೆ ಮನುಷ್ಯ. ಚೆನ್ನಾಗಿದೆ, ಪೀಸ್ಫುಲ್ ಆಗಿರಿ ಅಂತ. ನೀವು ಕವಿತೆನ ಅದನ್ನ ನೋಡ್ಕೊಂಡು ಬರೀರಿ, ಇನ್ನೊಂದು ಸ್ವಲ್ಪ ಪೀಸ್ಫುಲ್ ಮೈಂಡಲ್ಲಿ ಅಂತ. ಹೌದಾ? ನಾವು ಆಕ್ಚುಲಿ ರಾಘವೇಂದ್ರ ಇದನ್ನು ನೋಡಿದ್ವಿ, ಬಟ್ ಇದು ಬೋನನ್ ಸೆಲೆಕ್ಷನ್.
ಕೊಟ್ಟಿದ್ದಾರೆ ಅಲ್ಲಿ ಒಳಗಿದೆ ಸರ್ಸತ್ತೆ ಕೊಟ್ಟಿದ್ದಾರೆ ಇದು ಏನು ಕೊಟ್ರೆ ಜಾಸ್ತಿನೇ ಆಗುತ್ತೆ ಸೈಲೆಂಟ್ ಆಗಲ್ಲ ಒಂದು ಕೇಳ್ಕೊಂತೀನಿ ಜೋರು ಜಾಸ್ತಿ ಇತ್ತು ಇಡೀ ಕಿತ್ತಳಿಗೆ ಕೇಳಿಸುತ್ತೆ ಸೈಲೆಂಟ್ ಆಗಿ ಕಾಣಿಸ್ಬೋದು ಇಲ್ಲಿರೋ ಯಾರು ಸೈಲೆಂಟ್ ಅಲ್ಲಿ ಹೋಗಿ ನಾನು ಇಲ್ಲ ಇವಾಗ ನಮ್ಮ ಮನೇಲಿ ನಾನ್ ಟಾರ್ಚರ್ ಬಿಡೋದಂದ್ರೆ ನಾನ್ ತಾನೇ ಹೇಳ್ಬೇಕು ಅವ್ರ ಮನೆಗೆ ಹೋದಾಗ ಅವ್ರ ಮಮ್ಮಿ ಹೇಳ್ತಾರೆ ಎಲ್ಲ ಆದಮೇಲೆ ಅವ್ರ ಮನೇಲಿ ಏನೋ ಒಂದು ರಿಚುವಲ್ ಇತ್ತು ಅಂತ ಅವ್ರ ತಂದೆ ತಾಯಿಗೆ ಈ ಥರ ಏನೋ ಶಾಸ್ತ್ರ ಮಾಡ್ತಾಯಿದ್ರು. ಸೊ ನಾವು ಅದನ್ನು ನೋಡ್ತಾ ಇದ್ವಿ, ಚೆನ್ನಾಗಿತ್ತು ನೋಡೋದಕ್ಕೆ. ಅವ್ರದ್ದು ಷಷ್ಠಿ ಕಂಪ್ಲೀಟ್ ಬೇರೆ ಆಗಿತ್ತಂತೆ, ಅದು ಆಗ್ತಾಯಿತ್ತಲ್ಲಿ. ಅದಾದಮೇಲೆ ಊಟಕ್ಕೆ ಹೋದ್ವಿ. ಈ ಜನ್ಮ ಅಂತ ಏನು ಈ ಜನ್ಮನ ಏನು ಒಂದು ಒಗ್ಗರಣೆ ಮೂವಿ ಸಾಂಗ್ ಬರುತ್ತಲ್ಲ, ನಾನು ಸುಮ್ಮನೆ ಬಟ್ ಹಂಗೆ ನೆನಪಂದ್ರೆ ನೀವು ಇದು ಇವತ್ತಿನ ಫೋಟೋಸ್ ನಾವು ತೊಗೊಂಡಿದ್ದು ಕ್ವಿಕ್ಕಾಗಿ. ಆ್ಯಕ್ಚುಲಿ ಇನ್ನೂ ಇಬ್ಬರು ಕ್ಯಾಬ್ಮೇಟ್ಸ್ ಮಿಸ್ಸಿಂಗ್ ಇದ್ದಾರೆ. ನಾವು ಇಷ್ಟೇ ಜನ ಹೋಗೋಕ್ಕಾಗಿತ್ತು. ಫಂಕ್ಷನ್ ಎಲ್ಲ ಮುಗಿಸಿ ಮತ್ತೆ ಮನೆ ಕಡೆ ಬಂದ್ವಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.